ವೆಲ್ಕಮ್ ಟು ಆಶಾ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಇವತ್ತು ನೈಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಡಿನ್ನರ್ಗೆ ಇವತ್ತು ಏನು ಮಾಡಿದ್ದೀನಿ ಅಂತ ಅಂದರೆ ಮಾಲ್ಟ್ ಮಾಡಿದ್ದೀನಿ. ನಾನು ನನ್ನ ಮಗಳು ನೈಟು ಮಾಲ್ಟೇ ಕುಡಿಯೋದು. ಬೆಳಗ್ಗೆನೂ ಮಾಲ್ಟ್ ಕುಡಿತೀವಿ ಮತ್ತು ನೈಟು ಮಾಲ್ಟ್ ಕುಡಿತೀವಿ. ಮಧ್ಯಾಹ್ನ ಊಟ ಮಾಡ್ತೀವಿ. ಅನ್ನ ಮಾಡಿಟ್ಟಿದ್ದೀನಿ ಮತ್ತು ಬಿಸಿ ಮುದ್ದೆ ಮಾಡಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ. ಜೊತೆಯಲ್ಲಿ ಮೊಟ್ಟೆ ಬೇಯಿಸಿದ್ದೀನಿ. ಮೊಟ್ಟೆಯಲ್ಲಿ ಒಂದು ರೆಸಿಪಿ ಮಾಡ್ತೀನಿ. ಅಂದರೆ ಮೊಟ್ಟೆ ಬೇಯಿಸಿದ್ದೀನಿ, ಅದ್ರ ಜೊತೆಗೆ ಒಂದು ಗ್ರೀನ್ ಚಟ್ನಿ ಮಾಡ್ತೀನಿ. ಮೊಟ್ಟೆ ಜೊತೆ ಹಾಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಹಾಕಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಲೆಮೆನ್ನು ಮತ್ತು ಸಾಲ್ಟು ಮತ್ತು ಅರಿಶಿನ ತಗೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಹಾಕಿ ಮಿಕ್ಸಿಲಿ ರುಬ್ಕೋಬೇಕು. ಈಗ ರುಬ್ಕೋತೀನಿ. ಇದನ್ನಾಗ ಈ ಚಟ್ನಿ ಥರ ಮಾಡ್ಕೋತೀನಿ ಇದನ್ನು. ಈಗ ಆಮೇಲಿಂದ ಮೊಟ್ಟೆ ಎಲ್ಲನೂ ಬೇಯಿಸಿರೋದನ್ನೆಲ್ಲನೂ ಎಡ್ಕೊಂಡು ಅದನ್ನು ಮಧ್ಯೆ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಈಗ ಏನು ಚಟ್ನಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ಗೆ ಓದ್ಕೋತಾ ಇದ್ದಾರೆ ಮಕ್ಕಳು. ನಾನು ಬೆಳಗ್ಗೆಯಿಂದ ಹಬ್ಬದ ಕೆಲಸ ಎಲ್ಲ, ಮನೆ ಕೆಲಸ ಎಲ್ಲ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡಿದೆ. ಮನೆ ಕೆಲಸದ ಜೊತೆ ನನ್ನ ಮಗಳಿಗೆ ಒಂದು ಲೆಹಂಗಾ ಹೊಲಿದೆ. ಅದನ್ನು ವಿಡಿಯೋ ಹಾಕಿದ್ದೀನಿ ನೋಡಿ, ಚೆನ್ನಾಗಿದೆಯಾ ಅಂತ. ಅವಳಿಗೆ ಲೆಹಂಗಾ ಹೊಲ್ದಾದ್ಮೇಲೆ ಈಗ ನೈಟು ಅಡುಗೆ ಮಾಡೋದಕ್ಕೆ ಅಡುಗೆ ಮನೆಗೆ ಬಂದಿದ್ದೀನಿ. ಈಗ ಮುದ್ದೆ ಮಾಡಿಟ್ಟಿದ್ದೀನಿ, ಅನ್ನ ಇದೆ, ಮಾಲ್ಟ್ ಮಾಡಿದ್ದೀನಿ, ಸಾಂಬಾರಿದೆ ಮತ್ತು ಮೊಟ್ಟೆಗೆ ಒಂದು ಗ್ರೀನ್ ಚಟ್ನಿ ಮಾಡ್ತಾಯಿದ್ದೀನಿ. ಈಗ ಇದರಲ್ಲಿ ಏನೇನಿದೆ ಅಂದರೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಇಟ್ಕೊಳ್ಳೋಣ. ಆ ಚಟ್ನಿ ಮೇಲೆ ಒಂದೊಂದು ಈರುಳ್ಳಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಈ ರೀತಿ ಕಟ್ ಮಾಡಿರ್ತೀನಲ್ಲ, ಇದನ್ನು ಒಂದು ಲೇಯರ್ ಥರ ಇರುತ್ತಲ್ಲ, ಆ ರೀತಿ ಬಿಡಿಸಿಟ್ಕೊಬಿಟ್ರೆ ಒಂದೊಂದು ಹಾಕ್ಕೊಂಡು ತಿನ್ಬೋದು. ಅದ್ರ ಜೊತೆ ಒಂದೆರಡು ಈರುಳ್ಳಿ ಎತ್ತಿಟ್ಟಿದ್ದೀನಿ ಅದ್ರ ಜೊತೆ ತಿನ್ನೋದಕ್ಕೆ. ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸಾಲ್ಟ್, ಸ್ವಲ್ಪನೇ ಹಾಕಿ ಸಾಲ್ಟು. ಮತ್ತು ಈಗ ಲೆಮನ್ನು ಸ್ವಲ್ಪ ಹಾಕಿ, ಟೇಸ್ಟು ನಿಮಗೆ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕಿ. ನಾನು ಒಂದು ಅರ್ಧ ಹೋಳು ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಇದನ್ನ ಚೆನ್ನಾಗಿ ಮಿಕ್ಸಿಲಿ ರುಬ್ಬಿಡೋಣ. ನಮ್ಮ ಗ್ರೀನ್ ಚಟ್ನಿ ರೆಡಿಯಾಗುತ್ತೆ ಮೊಟ್ಟೆಗೆ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ರುಬ್ಕೊಂಡು ತಗೊಂಡು ಬರ್ತೀನಿ. ಈಗ ಇದನ್ನು ನೋಡಿ, ಸೂಪರಾಗಿದೆ, ಗಮ್ಮಂತಿದೆ ಸ್ಮೆಲ್ಲು. ನಿಮಗೆ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿಕಾಯಿ ಹಾಕ್ಬೋದು. ನಾನು ಒಂದು 2 ಹಾಕಿದ್ದೀನಿ ಅಷ್ಟೇ. ಮಕ್ಕಳು ತಿಂತಾರಲ್ಲ, ಖಾರ ಅಂತ ಹೇಳ್ತಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕಿದ್ದೀನಿ. ನಿಮಗೆ ಖಾರ ತಿಂತೀವಿ ಅಂತ ಅಂದರೆ ಖಾರ ಒಂದೆರಡು ಜಾಸ್ತಿ ಹಾಕ್ಕೋಬೋದು ಹಸಿಮೆಣ್ಸಿಕಾಯಿ. ನಾನು ಈಗ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಲೆಮೆನ್ನು ಇಷ್ಟು ಹಾಕಿ ಒಂದು ಗ್ರೀನ್ ಚಟ್ನಿ ಮಾಡಿದ್ದೀನಿ. ಮೊಟ್ಟೆ ಜೊತೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ. ಒಂದು ಸಲ ಟೇಸ್ಟ್ ಮಾಡಿ. ಈಗ ಮೊಟ್ಟೆ ಎಲ್ಲ ಬೇಯಿಸಿದ್ದೀನಲ್ಲ, ಇದೆಲ್ಲನ ಎಡೆದು ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೋತೀನಿ. ನೋಡೋಣ ಹೇಗೆ ಬಂದಿದೆ ಅಂತ ನೋಡೋಣ. ಈಗ ಮೊಟ್ಟೆ ಎಲ್ಲ ಎಡೆದಿದ್ದೀನಿ. ಈಗ ಇದಕ್ಕೆ ಚಟ್ನಿ ಹಾಕೊಂಡು ತಿನ್ನೋಣ, ಹೆಂಗಿರುತ್ತೆ ನೋಡೋಣ. ಈಗ ಮಧ್ಯೆ ಕಟ್ ಮಾಡ್ತಾಯಿದ್ದೀನಿ. ಮೊಟ್ಟೆನ ಕಟ್ ಮಾಡಿಬಿಟ್ಟು ನಾವು ಚಟ್ನಿ ಮಾಡಿದ್ವಲ್ಲ ಚಟ್ನಿನ ಈ ರೀತಿ ಹಾಕ್ಬಿಟ್ಟು ಈರುಳ್ಳಿ ಇತ್ತಲ್ಲ, ಆ ಈರುಳ್ಳಿನ ಇದ್ರ ಮೇಲೆ ಹಾಕ್ಕೊಂಡು
ಈ ಮೊಟ್ಟೆನೂ ಹಿಂಗೆ ಇದ್ರ ಜೊತೆ ಕ್ಲೋಸ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಅಂದರೆ ನಾವು ಸಪ್ರೇಟ್ ಇದೇ ರೀತಿ ತಿಂತೀವಿ ಅಂತ ಅಂದರೂ ತಿನ್ಬೋದು. ಸಕ್ಕದಾಗಿರುತ್ತೆ. ಈಗ ನನ್ನ ಮಗನಿಗೆ ಟೇಸ್ಟ್ ಕೊಡ್ತೀನಿ ಇದನ್ನು, ನೋಡೋಣ ಅವನು ಯಾವ ರೀತಿ ಇದೆ ಅಂತ ನಿಮ್ಗೆ ಹೇಳ್ತಾನೆ. ಬನ್ನಿ ಕಾಣಬೇಕು. ತಿಂತಾ ಒಂದೇ ಸಲ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಪಾಪ? ಸೂಪರ್ ಇದೆ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಮೊಟ್ಟೆ ಅದೇ ಸುಮ್ಮನೆ ತಿನ್ನೋ ಬದಲು ಈ ರೀತಿ ಒಂದು ಸ್ವಲ್ಪ ಚಟ್ನಿ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಲ್ವಾ? ಸೂಪರ್. ಸಖತ್ತಾಗಿದೆಯಾ? ಸೂಪರ್ ಆಗಿದೆ ಅಮ್ಮ. ಖಾರನಾ? ಖಾರನೇ ಇಲ್ಲ, ಮೀಡಿಯಮ್ ಆಗಿದೆ ಎಲ್ಲ. ಕರೆಕ್ಟಾಗಿದೆ, ಚೆನ್ನಾಗಿದೆಯಾ? ಜಾನು, ನಿನ್ಗೊಂದು ಬಂದರೆ ನಿನ್ಗೊಂದು ಕೊಡ್ತೀನಿ. ಮೊಟ್ಟೆ ಬೇಯಿಸಿ ಈಗ ನನ್ನ ಮಗಳು ಬಂದಿದ್ದಾಳೆ, ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ. ಏನೋ ಹೆಂಗಿದೆ ಟೇಸ್ಟ್ ನೋಡಿ ಹೇಳಮ್ಮ. ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಫ್ಯಾಂಟಾಸ್ಟಿಕ್. ಸೂಪರ್ ಆಗಿದೆ. ಸೇಮ್ ಪಾನಿಪುರಿ ಥರನೇ. ಚೆನ್ನಾಗಿದೆಯಾ? ಸೇಮ್ ಪಾನಿಪುರಿ ಥರನೇ ಇದೆ. ಸೂಪರ್ ಆಗಿದೆ. ಪಾನಿಪುರಿ ಟೇಸ್ಟ್ ಕೊಡುತ್ತೆ, ಆದರೆ ಪಾನಿಪುರಿ ಥರನೇ ಇರಲ್ಲ. ಮೀನ್ಸ್ ಚಟ್ನಿ ಅದೇ ಥರನೇ ಅಲ್ವಾ, ಅದಕ್ಕೆ ಪಾನಿಪುರಿ ಟೇಸ್ಟ್ ಕೊಡುತ್ತೆ. ಒಟ್ಟಿನಲ್ಲಿ ಸೂಪರಾಗಿದೆಯಾ? ಅವರಿಬ್ರಿಗೂ ಒಂದೊಂದು ಕೊಟ್ಟಿದ್ದೀನಿ. ಈಗ ನಾನೊಂದು ತಿಂತೀನಿ, ನೋಡೋಣ ಯಾವ ರೀತಿ ಇದೆ ಅಂತ. ಸೂಪರಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿದೆ. ಮೊಟ್ಟೆನ ಹಿಂಗೆ ತಿನ್ನೋ ಬದಲು ಇದ್ರ ಜೊತೆ ಈ ಚಟ್ನಿ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಬಾಯ್. ಮಗಳಿಗೂ ನನಗೂ ಒಂದು ಲೋಟ ಮಾಲ್ಟು ಮತ್ತು ಒಂದು ಎಗ್ಗು. ನಮ್ಮ ಡಿನ್ನರ್ ಈ ರೀತಿ ಇರುತ್ತೆ ನೈಟು, ನಂದು ನನ್ನ ಮಗಳದು.